ನಾನು ಅಲ್ಲಿಗೆ ಸೀದಾ ನಾನು ಗುರುದರ್ಶನ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು ಅಂತ ಹೋದರೆ ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿಗೆ ಬಾ. ಓ, ಆ ವ್ಯಾನ್ ತಗೊಂಡಾಗ ಈಗ ಕೇಳಿಲ್ಲ, ಈಗ ಬಂದಿದ್ಯಾ? ಎಷ್ಟು ಅದು? ನನ್ನ ಮದುವೆಗೆ ಅರಸೀಕೆರೆಯಲ್ಲಿ ಮದುವೆ ಆಯಿತು, ರಾಮಮಂದಿರದಲ್ಲಿ ಬಂದಿದ್ರು. ಬಂದು ಒಂದು 10 ನಿಮಿಷ ಹಿಂಗೆ ಬಂದು ಆಶೀರ್ವಾದ ಮಾಡಿದ್ರು. ಸ್ವಾನಂದ ಸಾಗರ ಶಾಂತಿ ಸುಧಾಕರ ಕಾರುಣ್ಯ ಜಲಧಾರ ಗುರುದೇವ ಮಾದ. ಮನೆ ಮನಗಳಲ್ಲಿ ಬಾಳಿನ ಬೆಳಕಿನ ದೀಪ ಹಚ್ಚುತ್ತಿರುವ ಕಾಮಧೇನು ಕಲ್ಪವೃಕ್ಷವಾಗಿ ಸದಾ ಸರ್ವಜನರನ್ನು ಕಾಯುತ್ತಿರುವ ಸದ್ಗುರುಗಳೇ ನಮ್ಮ ಗುರುನಾಥರು. ಇಂಥ ಸರ್ವಶ್ರೇಷ್ಠವಾದ ಸ್ಥಳವನ್ನು ಸ್ವಚ್ಛವಾಗಿ ಶುಭ್ರವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಅತ್ಯಂತ ಆದ್ಯ ಕರ್ತವ್ಯವಾಗಿದೆ. ತಾವುಗಳು ಶ್ರೀ ಗುರುನಾಥರ ವೇದಿಕೆಗೆ ಬರುವಾಗ ಯಾವುದೇ ಹಣ್ಣು ಹಂಪಲು, ಸಿಹಿ ತಿನಿಸುಗಳು, ಇನ್ಯಾವುದೇ ಪದಾರ್ಥಗಳನ್ನು ತಂದರೆ ಅದನ್ನು ಶ್ರೀ ಗುರುನಾಥರ ವೇದಿಕೆಯಲ್ಲಿ ಗುರುಗಳಿಗೆ ಸಮರ್ಪಿಸಿ ಮತ್ತೆ ಅವುಗಳನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಸುತ್ತಮುತ್ತಲಿನವರಿಗೆ ಪ್ರಸಾದ ರೂಪವಾಗಿ ಕೊಡಿ. ಇದರಿಂದ ಎಲ್ಲರಿಗೂ ಶ್ರೀ ಗುರುವಿನ ಪ್ರಸಾದ ಲಭ್ಯವಾಗುತ್ತದೆ. ಅಲ್ಲದೆ ವೇದಿಕೆಯಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಂಡಂತಾಗುತ್ತದೆ. ನಿಮ್ಮಿಂದಾಗಿ ನಿಮ್ಮ ಪರಿಸರದ ಅಕ್ಕಪಕ್ಕದ ಮನೆಯವರಿಗೆ ಗುರುಪ್ರಸಾದ ತಲುಪಿಸಿದ ಪುಣ್ಯವು ದೊರಕುತ್ತದೆ. ಇದು ಕೂಡ ನಾವು ಗುರುಗಳಿಗೆ ಕೊಡುವ ಅತ್ಯಂತ ಕಾಯಕಪೂರ್ಣ ಸೇವೆಯಾಗಿದೆ. ವೇದಿಕೆಯಲ್ಲಿ ಗುರುನಾಥರಿದ್ದಾರೆ. ತಾವು ಈ ಕ್ಷೇತ್ರವನ್ನು ನಿರ್ಮಲವಾಗಿಟ್ಟುಕೊಳ್ಳಬೇಕು. ಈ ಸ್ಥಳ ಎಷ್ಟು ಸ್ವಚ್ಛವಾಗಿರುತ್ತದೋ ಹಾಗೆ ನಮ್ಮ ಮನಸ್ಸು ಕೂಡ ಗುರುನಾಥರೆಡೆಗೆ ಸಾಗುತ್ತದೆ. ಹಾಗಾಗಿ ಸರ್ವರು ಸ್ವಚ್ಛತೆ ಕಡೆಗೆ ಆದ್ಯತೆ ನೀಡಬೇಕೆಂದು ಕೇಳಿಕೊಳ್ಳುವ ನಿಮ್ಮ ಗುರು ಸೇವಕ. ಹಾಗಾಗಿ ಅವ್ರು ಹೇಳಿದಂಥ 3 ಸತ್ಯ ಆಯಿತು. ಇದರಿಂದ ಗುರುಗಳು ಹೇಳಿದಂಥ ಮಾತಿನಿಂದ ಅವರೇ ಬಚಾವ್ ಮಾಡಿದ್ದು ಅನ್ನೋ ನಂಬಿಕೆ ನನಗೆ ಬಂತು. ಅದಾಗೋಯ್ತು. ಅದಾದ ನಂತರದಲ್ಲಿ ನಾನು ಮತ್ತೆ ಹೋಗ್ತಾನೆ ಇದ್ದಾಗ ಅಲ್ಲಿ ಯಾವುದೋ ಕಡೆಯಿಂದ ಒಂದು ಸಂಬಂಧನೂ ಬಂತು. ಅವರ ತಂಗಿನೇ ಆಗಬೇಕು, ನಮ್ಮ ಅತ್ತೆ ತಂಗಿನೋ ಕಸಿನ್ ಸಿಸ್ಟರ್ ಏನೋ, ಅವ್ರ ಮಗಳನ್ನ ನೋಡೋಕೆ ಬಂದಿದ್ದೀನಿ. ಓಹೋ, ವಿಶ್ವೇಶ್ವರನ ಮಗಳನ್ನ ನೋಡೋಕೆ ಬಂದಿದ್ದೇನೆ ಅಂತ ಹೇಳಿ ನನಗೆ ಹೇಳಿದ್ರು. ಸಹನನ್ನು ನೋಡೋಕೆ ಬಂದಿದೆಯಾ? ಈ ಮಕ್ಕಳೆಲ್ಲ ಅವರಿಗೆ ಚೆನ್ನಾಗಿ ಗೊತ್ತು, ಅವ್ರ ಮನೆಯಲ್ಲೇ ಆಡ್ಕೊಂಡಿದ್ದವರು. ಹಾಗಾಗಿ ಹೌದು, ಧೈರ್ಯವಾಗು, ಆಗೋ, ಮತ್ತೆ ಇನ್ನೇನು ಹೇಳಬೇಡ, ನಡಿ ನೀನು ಮಾವ ಮನೆಗೆ ಹೋಗು, ಫಸ್ಟ್ ಮಾವ ಮನೆಗೆ ಹೋಗ್ಬಿಟ್ಟು ಆಮೇಲೆ ಇಲ್ಲಿ ಬಾ. ನಾನು ಅಲ್ಲಿಗೆ ಸೀದಾ ನಾನು ಗುರುದರ್ಶನ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು ಅಂತ ಹೋದರೆ ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿಗೆ ಬಾ. ಈ ಥರ ಇದು ಅವರು ಮಾತಾಡ್ತಿದ್ದು ದೇವ್ರ ರೀತಿನೋ ಅಥವಾ ಕ್ಯಾಶುಯಲ್ ಆಗಿ ನಾರ್ಮಲ್ ಆಗಿ, ಒಂದೊಂದು ಸರಿ ನಾರ್ಮಲ್ ಆಗಿ ಎಲ್ಲರಂತೆ ಸಹಜವಾಗಿ ಮಾತಾಡ್ಕೊಂಡು ನಗ್ತಾ ಇರೋರು, ಒಂದೊಂದು ಸರಿ ಸೀರಿಯಸ್ ಆಗಿ ಅವ್ರು ಹೇಳ್ದಂಥ ಮಾತು, ಅವ್ರು ನಗ್ತಾ ಮಾತಾಡಿದ್ದು ಕೂಡ ತುಂಬ ಅರ್ಥಗರ್ಭಿತವಾಗಿ ಮಾತಾಡೋರು. ಒಂದೊಂದು ಸರಿ ಚಕ್ಲ ಮಕ್ಳ ಹಾಕೊಂಡು ಕೂತ್ಬಿಟ್ರೆ ಅವ್ರು ಕೊಡುವಂಥ ಉಪನ್ಯಾಸಕ್ಕೆ ಇದೇನು ಇಷ್ಟು ಬೇಗ ಮುಗೀತು ಅನ್ನೋಂಗಾಗೋದು. ಅಷ್ಟು ದೈವ ದೃಷ್ಟಿಲಿ, ಸನಾತನ ದೃಷ್ಟಿಲಿ, ಶಂಕರಾಚಾರ್ಯರು ಗುರುಗಳು, ಶೃಂಗೇರಿ ಗುರುಗಳು ಇದರಲ್ಲಿ ಅದನ್ನು ಎಷ್ಟು ಹೇಳಿದ್ರು ಅದು ಕಡಿಮೆನೆ. ಈಗ ಹೇಳ್ತಾ ಹೋದ್ರೆ ಬರ್ತಾನೇ ಇರುತ್ತೆ ಒಂದಕ್ಕೊಂದು. ನಾನು ಒಂದು ಮ್ಯಾಕ್ಸಿ ಕ್ಯಾಬ್ ತಗೊಂಡಿದ್ದೆ. ತಗೊಳಕ್ಕೆ ಮುಂಚೆ ಅವ್ರನ್ನ ಕೇಳಿರಲಿಲ್ಲ. ನಾನು ಮದುವೆ ಆದ್ಮೇಲೆ ಮದುವೆಗೆ ಮುಂಚೆನೇ ತಗೊಂಡಿದ್ದೆ. ವ್ಯಾನ್ ತಗೊಂಡಿದ್ದೆ. ತಗೊಳಕ್ಕೆ ಮುಂಚೆ ಅವ್ರನ್ನ ಕೇಳಿರಲಿಲ್ಲ. ಆಮೇಲೆ ಹೋದೆ, ನಮಸ್ಕಾರ ಮಾಡಿದೆ. ಓಹ್, ಯಾಕ ನಮಸ್ಕಾರ ಮಾಡ್ತೀಯ? ನಾನೇನು ದೇವ್ರೆ, ನಾನೇನು ಗುರುವೆ, ನಾನೇನು ಕವಡೆ ಹಾಕ್ತೀನಿ? ಯಾಕೆ ನನಗೆ ಯಾಕೆ ನಮಸ್ಕಾರ ಮಾಡ್ಬೇಕು? ಹೋಗು ನಿಮ್ಮ ಅಪ್ಪ ಅಮ್ಮಗೆ
ನಿಮ್ಮ ಅಪ್ಪ ಅಮ್ಮಂಗೆ ನಮಸ್ಕಾರ ಮಾಡು. ಅದು ಬಿಟ್ಟು ಇಲ್ಲಿ ನನಗೆ ನಮಸ್ಕಾರ ಮಾಡ್ತಾನೆ. ಆಯ್ತು. ಓ, ಆ ವ್ಯಾನ್ ತಗೊಂಡಾಗ ಈಗ ಕೇಳಿಲ್ಲ, ಈಗ ಬಂದಿದ್ಯಾ, ಎಷ್ಟು ಅದು 2804 ಅಂದರು. ನನ್ನ ವೆಹಿಕಲ್ ನಂಬರ್ ಕೂಡ ಹೇಳಿದರು. ಎಷ್ಟರ ಮಟ್ಟಿಗೆ ಅವ್ರಿಗೆ ಶಕ್ತಿ ಇತ್ತು ಅಂತ ನಾವು ಊಹೆ ಪಡೋಕ್ಕೆ ಆಗಲ್ಲ. ಅದ್ರ ಜೊತೆಗೆ ಓ, ಅದು ಕೆರೆಯಿಂದ ಇದೆ, ಅವ್ರು ನಮ್ಮ ಊರನ್ನೇ ನೋಡಿಲ್ಲ, ಏನೂ ಇಲ್ಲ. ನಿಮ್ಮೂರಿಗೆ ಬರ್ತೀನಿ ಇನ್ನವರು ಯಾವಾಗಲೂ ಬಂದಿಲ್ಲ. ಕೆರೆಯಿಂದಿಂದು ಸರ ನಂಬರ್ 163 ಅಲ್ವೇ, ಇದು ನಂಬರ್ ಕೂಡ ಅವ್ರು ನನಗೆ ಚೆನ್ನಾಗಿ ನನ್ನ ಹತ್ತಿರದಿಂದ ಗೊತ್ತಿರೋದು ಅಂತ. ಈ ಥರ ಬೇಕಾದಷ್ಟು ಹೇಳ್ತಾ ಬರ್ತಾನೇ ಇರುತ್ತೆ. ನಮ್ಮ ಚಿಕ್ಕಪ್ಪ ಅನಂತರಾಮಯ್ಯ ಅಂತ ಅವರು, ನಾವು ಒಟ್ಟಿಗೆ ಹೋದಾಗ ಒಂದು ದಿವಸ, ಅವತ್ತು ಒಟ್ಟಿಗೆ ಹೋದಾಗ ಒಂದು ದಿವಸ, ಏನಪ್ಪ ಬಚ್ಚಲ ಮನೆ ಕಡೆ ಹೋಗು, ಬಾಗಿಲು ಕೆಳಗಡೆ ಕಲ್ಲು ಒಡೆದೋಗಿರೋ ಕಲ್ಲು ತುಳ್ಕೊಂಡು ಓಡಾಡ್ತಾರನೇ ಅಂದರು. ಗೊತ್ತೇ ಇಲ್ಲ ನಮ್ಗೆ ಯಾರಿಗೂ ಕಲ್ಲು ಒಡೆದೋಗಿದೆ ಅಂತ. ಅವ್ರಿಗೆ ಹೇಗೆ ಗೋಚರವಾಯಿತು? ಅಲ್ಲಿಂದ ವಾಪಸ್ ಬಂದ ಮೇಲೆ ನೋಡಿದ್ರೆ ಆ ಕಲ್ಲು ಒಡೆದೋಗಿದೆ. ಈಗಲೂ ಇದೆ ಕಲ್ಲು ಮಧ್ಯೆ ಸೀಳಿದೆ. ಈ ಥರ ಅವ್ರ ಶಕ್ತಿ, ಅವರ ಇದನ್ನ ಎಷ್ಟು ಹೇಳಿದ್ರು ಅದು ಮುಗಿದೇ ಇಲ್ಲ. ಆಮೇಲೆ ಮದುವೆ ಹೋಗು ಅಂದರು. ಆಮೇಲೆ ನಮ್ಮ ಅಮ್ಮ ಇದ್ದರು, ಅಮ್ಮನ ಕರ್ಕೊಂಡು ಗುರುಗಳ ದರ್ಶನಕ್ಕೆ ಹೋಗಿದ್ದು. ₹1 ಎತ್ಕೊಟ್ಟು, ತಗೋ ಇದನ್ನಿಟ್ಕ, ಸುಸೂತ್ರವಾಗಿ ಆಗುತ್ತೆ ನಿನ್ನ ಮದುವೆ. ಒಂದು ಚೂರು ತೊಂದರೆ ಇಲ್ಲ. ಅವತ್ತಿನಿಂದ ಮದುವೆಗೆ ಬಂದಿದ್ರು. ನನ್ನ ಮದುವೆಗೆ ಅರಸೀಕೆರೆಯಲ್ಲಿ ಮದುವೆ ಆಯಿತು, ರಾಮಮಂದಿರದಲ್ಲಿ ಬಂದಿದ್ರು. ಬಂದು ಒಂದು 10 ನಿಮಿಷ ಹಿಂಗೆ ಬಂದು ಆಶೀರ್ವಾದ ಮಾಡಿ ಹೋದ್ರು. ಅದು ಯಾವಾಗ ಬರ್ತಾರೆ, ಹೇಗೆ ಹೋಗ್ತಾರೆ ಯಾರಿಗೂ ಗೊತ್ತಿರ್ತಿರಲಿಲ್ಲ. ಅದಾದರೆ ಇದರಲ್ಲಿ ಡೆಲ್ಲಿನಲ್ಲಿ ಒಬ್ಬರು ನನ್ನ ಕಸಿನ್ನು ಮೋದಿ ಗ್ರೂಪ್ ಆಫ್ ಇಂಡಸ್ಟ್ರಿನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಬೆಂಗಳೂರಿನೊಬ್ಬ ಅವತ್ತಿನ ಕಾಲಕ್ಕೆ ₹1 ಕೋಟಿ ಟೋಪಿ ಹಾಕ್ಬಿಟ್ಟಿದ್ದ. ಆ ಮೋದಿ ಗ್ರೂಪ್ನವರು, ನೀನು ಕರ್ನಾಟಕದವನಲ್ವಾ, ಅದನ್ನು ವಸೂಲಿ ಮಾಡು ನೀನು ಅಂತ ಅವ್ರನ್ನ ಇಲ್ಲಿ ಕಳಿಸಿದ್ರು. ಅವನು ವಸೂಲಿ ಮಾಡೋಕ್ಕಾಗದಲ್ಲಿ ಏನು ತಿಳಿಲಾರ್ದಲ್ಲಿ ಗುರುಗಳ ಹತ್ರ ಬಂದರು. ಒಂದಿಷ್ಟು ಚಾಕ್ಲೇಟ್ ಕೊಟ್ಬಿಟ್ಟು ದಾರಿ ಉದ್ದಕ್ಕೂ ಹಾಕ್ಕೊಂಡು ಹೋಗುವಂದ್ರು. ಒಂದಿಷ್ಟು ಚಾಕ್ಲೇಟ್ ತೊಗೊಂಡು ಒಂದಿಷ್ಟು ದಾರಿ ಉದ್ದಕ್ಕೂ ನೀನು ಹೋಗ್ತಾ ಹಾಕ್ಕೊಂಡು ಹೋಗ್ಬೇಕು ಅಂದರು. ಇದು ಪರಿಹಾರವೇ? ಅವ್ರಿಗೆ ಅವರಲ್ಲಿ ಏನು ಶಕ್ತಿ ಇತ್ತು ಅದನ್ನ ಹಾಕ್ಕೊಂಡು ಬಂದು, ನಂಬಿಕೆ ಹಾಕ್ಕೊಂಡು ಬಂದು ಅವ್ರ ದುಡ್ಡು ವಸೂಲಿ ಆಯಿತು. ಗುರುಗಳ ಮನೆಗೆ ಹೋದಾಗೆಲ್ಲ ನಮ್ಮ ಅಪ್ಪನ ಹತ್ರ ಈ ಹಾಡನ್ನು ಹೇಳಿಸ್ತಾ ಇದ್ರು ಗುರುಗಳು. ನನಗೂ ಆ ಹಾಡು ಇಷ್ಟ, ಅದಕ್ಕೆ ಹೇಳ್ತಾ ಇದ್ದೀನಿ. ಸ್ವಾನಂದ ಸಾಗರ ಶಾಂತಿ ಸುಧಾಕರ ಕಾರುಣ್ಯ ಜಲಧಾರ ಗುರುದೇವ ಮಾಜ ಜ್ಞಾನಾचे भांडार ध्यानाचे मंदिर ज्ञानाचे भांडार ध्यानाचे मंदिर चैतन्य दिनकर गुरुदेव माझा स्वानंद सागर शांती सुधाकर कारुण्य जलधार गुरुदेव माझा परमात्मा पूरित परमात्मा प्रेषित परमात्मा प्रमत गुरुदेव माझा परमात्मा प्रमत गुरुदेव माझा स्वानंद सागर शांती सुधाकर कारुण्य जलधार गुरुदेव माझा भवभयहारक दुरित निवारक भवभयहारक दुरित निवारक
भाविकदारक गुरुदेव बाज स्वानंद सागर शांति सुधाकर कारुण्य जलधार गुरुदेव बाज दास मनोहर प्रार्थितवरं वर दास मनोहर प्रार्थितवरं वर दावाय निज सर गुरुदेव बाज स्वानंद सागर शांति सुधाकर कारुण्य जलधार गुरुदेव बाज गुरुदेव बाज गुरुदेव बाज. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.